ಎಷ್ಟೊಂದು ಟೈಮ್ ಇಡ್ರ ಇವ್ರಿಗೆ ನಾವು ಇಬ್ರಿನಾ ರಾಮಮ್ಮ ನೋಡಲ್ರ తీసుకుంటాను చూడదే అవే తీసుకుంటాను అదేనో శరీరం అప్పుడు డ్రైనేజ్ అప్పుడు కనిపిస్తే 2వ నెల 3వ తారీఖు ఇచ్చిన యువ కన్సర్న్ తీసుకుంటారా ఇస్తారు 3వ తారీఖు తీసుకోండి నెల ನಮ್ಮ ಅಣ್ಣ ಅದೇ ಪನ್ 2 ದಪ್ಪಾಲ ಪೈನಾಡು ರಂಡ తీసుకోండి ಅಂತ 20 ಸಿಗಿಲ್ಪಾಳ್ಯ ನಮ್ಮ ಊರಿನಲ್ಲಿ ಚರಂಡಿಗಳೆಲ್ಲ ಗಲೀಜು ದುರ್ವಾಸನೆ ಹೊಡಿತಾ ಇದ್ದಾವೆ. ನೀರು 12 ದಿನಗಳಿಂದ ಇಲ್ಲ. ಪಂಚಾಯತ್ ಕಡೆಯನ್ನು ಕೇಳ್ತಾ ಇದ್ದರೆ ಅವರು ಪಿ ಡಿ ಒ ಆಗಿರುವಂತಹ ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ. ಆದ್ದರಿಂದ ನ್ಯೂಸ್ ಅವರಿಗೆಲ್ಲ ಫೋನ್ ಮಾಡಿಬಿಟ್ಟು ಎಮ್ ಎಲ್ ಎ ಕೂಡ ಹೇಳಿದ್ವಿ, ಅವರು ಫೋನ್ ಮಾಡಿ ಹೇಳಿದ್ರು, ಅವರು ರೆಸ್ಪಾನ್ಸ್ ಕೊಡ್ತಾಯಿಲ್ಲ. ಆದ್ದರಿಂದ ಇವಾಗ ಕೂಡ ಅರ್ಜಿ ಕೊಟ್ಟಿದ್ದೀವಿ ಚರಂಡಿ ಕ್ಲೀನ್ ಮಾಡಿ ಅಂತ, ಅವರು ರೆಸ್ಪಾನ್ಸ್ ಕೊಟ್ಟಿಲ್ಲ. ಆದ್ದರಿಂದ ನ್ಯೂಸ್ ಚಾನಲಿಂದ ಮನವಿ ಮಾಡ್ತಾಯಿದ್ದೀವಿ, ದಯಮಾಡಿ ಅದನ್ನು ಸ್ವಲ್ಪ ಬಗೆಹರಿಸ್ಬೇಕು ಅಂದ್ಬಿಟ್ಟು ನಾವು. ಎಷ್ಟು ತಿಂಗಳಿಂದ ಈ ರೀತಿ ಸಮಸ್ಯೆ ಇದೆ ಸರ್? 2 ವರ್ಷಗಳಿಂದ ಇದೆ ಈ ಕಡೆ ಎಲ್ಲ ಚರಂಡಿಗಳು ಈ ಊರಲ್ಲಿ ಅದೇ ರೀತಿಯಲ್ಲಿದೆ. ಪಿ ಡಿ ಒ ಗಮನಕ್ಕೆ ಯಾವಾಗ ತಂದ್ರಿ, ಏನು ಗೊತ್ತೆ? ಪಿ ಡಿ ಒ ಗಮನಕ್ಕೆ 1 ವರ್ಷದ ಹಿಂದ್ಗಡೆನೇ ಹೇಳಿದ್ವಿ, ಅವ್ರು ಬರಲೇ ಇಲ್ಲ. ಪಿ ಡಿ ಒ ಬಂದು ನೋಡೇ ಇಲ್ಲ ಈ ಕಡೆ. ಏನು ಹೇಳ್ತಾರೆ ನೀವು ಕೇಳುವಂತ? ಮತ್ತು ಪಂಚಾಯತಿಗೆ ಹೋದರೆ ಬರ್ತೀವಿ ಅಂತ ಹೇಳ್ತಾರೆ, ಬರೋದಿಲ್ಲ, ಏನೂ ಇಲ್ಲ. ಕಂದಾಯ ಮಾತ್ರ ಕಟ್ಟಬೇಕು ಅಂತ ಬರ್ತಾರೆ. ಈ ಬೋರ್ವೆಲ್ ಸಮಸ್ಯೆ ಏನು ಸರ್? ಬೋರ್ವೆಲ್ ನೀರಿದ್ದಾವೆ, ಆದರೆ ಕೆಟ್ಟೋಗಿದ್ರು, ಅವರು ಬಂದು ರಿಪೇರಿ ಮಾಡೋದಿಲ್ಲ. 12 ದಿವಸ 13 ದಿವಸ ಆಗಿದೆ. ಇವತ್ತು ಬೆಳಗ್ಗೆ ಬಂದು ರೆಡಿ ಮಾಡಿದ್ದಾರೆ. ವಾಟರ್ ಮ್ಯಾನ್ ಏನು ಕೆಲಸ ಮಾಡ್ತಾರೆ? ವಾಟರ್ ಮ್ಯಾನ್ ಯಾರೂ ಇಲ್ಲ ಊರಲ್ಲಿ, ರಿಟೈರ್ಡ್ ಆಗಿದ್ದಾರೆ. ಎಷ್ಟು ತಿಂಗಳಾಯಿತು ರಿಟೈರ್ಡ್ ಆಗಿ? 1 ವರ್ಷ ಆಗೋಯ್ತು. 1 ವರ್ಷದಿಂದ ಮತ್ತೆ ಇನ್ನು ಮೋಟ್ರ್ ಎಲ್ಲ ಮೇಂಟೆನೆನ್ಸ್ ಯಾರು ಮಾಡ್ತಾರೆ? ಯಾರು ಬೇಕಾದರೂ ಅವರೆಲ್ಲ ಸ್ವಿಚ್ ಹಾಕ್ಕೊಂಡು ಬರ್ಬೋದು. ಅದ್ರ ಬಗ್ಗೆ ಏನಾದರೂ ಪಿ ಡಿ ಒ ಗಮನಕ್ಕೆ ತಂದ್ರೆ ಅಥವಾ? ಎಲ್ಲರಿಗೂ ಹೇಳಿದ್ದೀವಿ ಸರ್. ಏನು ಹೇಳ್ತಾರೆ ಸರ್ ಅವರು? ಯಾರನ್ನೊಬ್ರು ಇರ್ತೀವಿ ಅಂತಾರೆ, ಅವರು ಯಾರು ಕಳಿಸಲ್ಲ. ಪಂಚಾಯತಿ ಮೆಂಬರ್ ಹತ್ತಾನೆ ಅಂತಾರೆ, ಮೆಂಬರ್ ಇಷ್ಟ ಬಂದಾಗ ಹೋಗ್ತಾನೆ, ಕಷ್ಟ ಬಂದಾಗ ಇರ್ತಾನೆ. ಸಿಗಿಲ್ಪಾಳ್ಯ ಗ್ರಾಮ ನಮ್ಮದು, ತಾಡ್ಗೋಲ್ ಪಂಚಾಯತಿ. 2 ವರ್ಷಗಳಿಂದ ನಮ್ಮ ಊರಿನಲ್ಲಿ ಚರಂಡಿಗಳ ಕೆಲಸ ಯಾರೋ ಮಾಡ್ತಾನೆ ಇಲ್ಲ. ನಮ್ಮ ಪಿ ಡಿ ಒ ಗಮನಕ್ಕೆ ತರಿಸಿದ್ರೂ ಅವರು ಅನಾನುಕೂಲ ರೀತಿಯೆಲ್ಲ ನೋಡ್ತಾ ಇದ್ದಾರೆ. ನಮ್ಮೂರಿಗೆ ಗಮನ ಕೊಟ್ಟು ಬರ್ತಾನೆ ಇಲ್ಲ. ಅದರಲ್ಲಿ 1 ವರ್ಷ ಆಗಿದೆ. ವಾಟರ್ ಮ್ಯಾನ್ ನಮ್ಮೂರಲ್ಲಿ ಗೌರ್ಮೆಂಟಿಂದ ರಿಟೈರ್ಡ್ ಆಗಿ 1 ವರ್ಷದಿಂದ ಇಲ್ಲಿ ಮೋಟ್ರ್ ಹಾಕೋರೇ ಇಲ್ಲ. ಯಾರಿಗೆ ಬೇಕೋ ಅವ್ರು ಹೋಗ್ಬೋದು, ಮೋಟ್ರ್ ಹಾಕ್ಕೊಂಡು ಬರ್ಬೋದು. ಈ ಚರಂಡಿಗಳಿಂದ ದುರ್ವಾಸನೆ ಕೆಟ್ಟೋಗ್ಬಿಟ್ಟು ಸೊಳ್ಳೆಗಳು ಮಕ್ಕಳು ಬಿಡೋಕ್ಕೆ ಆಗಲ್ಲ, ಮನೆಯಲ್ಲಿ ಮಳ್ಗೋಕ್ಕೂ ಆಗಲ್ಲ. ಕೇಳಿದ್ರೆ ನಾಳೆ ಬರ್ತೀವಿ ಅಂತಾರೆ. ಇವಾಗ ಗಮನ ಕೊಟ್ಟಿದ್ರೆ ಅವರು ಬರ್ತಾನೆ ಇಲ್ಲ. ಯಾವುದೇ ಕಾರಣಕ್ಕೂ ಇದರಲ್ಲಿ ಸಮಸ್ಯೆ ಅನ್ನೋದು ಬಗೆಹರಿಸ್ತಾನೆ ಇಲ್ಲ ಪಂಚಾಯತಿ ಕಡೆಯಿಂದ. ಆದ್ದರಿಂದ ನಾವು ನ್ಯೂಸ್ ಮೂಲಕ ಈ ಚಾನಲ್ಗಳ ಮೂಲಕ ನಾವು ಈ ಪರಿಹಾರವನ್ನು ಬಗೆಹರಿಸ್ಕೊಳ್ಬೇಕೆಂದು ನಾವು ಚಾನಲ್ನಿಂದ ತಿಳಿಸಿದ್ದೀವಿ. ಎಷ್ಟು ಸತಿ ನೀವು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರಿ? ಗ್ರಾಮ ಪಂಚಾಯತಿ ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಸತಿ ಹೇಳಿದ್ರಿ ನೀವು? ನಾವು 1 ವರ್ಷದಿಂದ ಹೇಳ್ತಾನೆ ಇದ್ದೀವಿ ಸರ್. ಬಂದವ್ರಿಗೆಲ್ಲ ಪಂಚಾಯತಿ ಪಿ ಡಿ ಒಗೆ ಹೇಳಿದ್ದೀವಿ, ಸೆಕ್ರೆಟರಿಗೆ ಹೇಳಿದ್ದೀವಿ. ಯಾರೇ ಇದ್ರ ಬಗ್ಗೆ ಗಮನನೇ ತಗೊಳ್ತಾ ಇಲ್ಲ ಸರ್. ಇವಾಗ ಅರ್ಜಿ ಸಹ ಕೊಟ್ಟಿದ್ದೀವಿ. ಏನು ಹೇಳ್ತಾರೆ? ಇವಾಗ ನಾಳೆ ಕಳಿಸ್ಕೊಡ್ತೀವಿ ನೆಕ್ಸ್ಟ್ ವೀಕ್ ಅಂತ ಹೇಳ್ತಾರೆ. ಅವ್ರು ಕಳಿಸೇ ಇಲ್ಲ ಸರ್, ಬರಲೇ ಇಲ್ಲ.